ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸಕ್ಕೆ ಭರದ ಸಿದ್ಧತೆಗಳು ಕೂಡ ಆರಂಭಗೊಂಡಿದೆ. ಈ ಬಾರಿ ವಿಶೇಷ ಅಂತಂದ್ರೆ ಬೆಟ್ಟ ಅಲ್ಲ ಮೆಟ್ಲಿ ಮೂಲಕ ಹತ್ತು ಬರುವಂತಹ ಭಕ್ತಾದಿಗಳಿಗೆ ವಿಶೇಷವಾದಂತಹ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಡೋದಕ್ಕೆ ಕೂಡ ನಿರ್ಧಾರ ಮಾಡಲಾಗಿದೆ. ನಾನೀಗ ಸದ್ಯ ಡ್ರೈ ಫ್ರೂಟ್ಸ್ ಸಿದ್ಧಾಗ್ತಾ ಇರುವಂತಹ ಸ್ಥಳದಲ್ಲಿದ್ದೇನೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಏನೋ ಬೆಟ್ಟವನ್ನ ಮೆಟ್ಲು ಮೂಲಕ ಹತ್ತು ಬರುವಂತಹ ಭಕ್ತರಿಗೆ ವಿಶೇಷವಾದಂತಹ ಅರಿಶಿನ ಕುಂಕುಮವನ್ನು ಕೂಡ ಇಡಲಾಗಿದೆ. ಅರಿಶಿನ ಕುಂಕುಮವನ್ನು ಪ್ಯಾಕ್ ಮಾಡಲಾಗ್ತಾ ಇದೆ. ಅಂದರೆ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಈ ಒಂದು ಅರಿಶಿನವನ್ನು ತಲುಪಿಸಬೇಕು ಅಂತೇಳಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಈ ಬಾರಿ ನಿರ್ಧಾರವನ್ನು ಮಾಡಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಪಕ್ಕದ ಭಾಗದಲ್ಲೂ ಕೂಡ ಇಲ್ಲಿ ನೋಡ್ತಾ ಗಮನಿಸ್ತಾ ಇದ್ರೆ ಒಂದು ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ಅನ್ನು ಕೂಡ ಪ್ಯಾಕ್ ಮಾಡ್ತಾ ಇರುವಂಥದ್ದು. ಸುಮಾರು 40 ಗ್ರಾಮ್ ಇರುವಂತಹ ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ಆಗಿದೆ. ಕಲ್ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಈ 3 ಪದಾರ್ಥಗಳು ಉಳ್ಳಂತಹ ಈ ಒಂದು ಪ್ಯಾಕೆಟ್ ಏನಿದೆ, ಈ ಒಂದು ಪ್ಯಾಕೆಟ್ ಅನ್ನ ಮೆಟ್ಲೊತ್ತು ಬರುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಕೊಡಲಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಏನೋ ಲಕ್ಷಾಂತರ ಭಕ್ತರು ಕೂಡ ಸರತಿ ಸಾಲಲ್ಲಿ ನಿಂತಿರ್ತಾರೆ. ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ವಿಶೇಷವಾದಂತಹ ಸರತಿ ಸಾಲಿರ್ತಾರೆ ನಿಂತವ್ರಿಗೂ ಕೂಡ ಬಾದಾಮಿ ಹಾಲನ್ನು ಕೊಡೋದಕ್ಕೆ ಕೂಡ ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು ಚಾಮುಂಡಿ ಬೆಟ್ಟ ಈಗಾಗಲೇ ಪ್ಲಾಸ್ಟಿಕ್ ಮುಕ್ತ ಅಂತೇಳಿ ಈಗಾಗಲೇ ಘೋಷಣೆ ಮಾಡಲಾಗಿದೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಯಾರು ಕೂಡ ಪ್ಲಾಸ್ಟಿಕ್ ಪದಾರ್ಥ ತರಬಾರ್ದು ಅಂತೇಳಿ ವಿಶೇಷವಾದಂತಹ ಒಂದು ಬಟ್ಟೆಯಲ್ಲೂ ಕೂಡ ಬಟ್ಟೆ ಬ್ಯಾಗನ್ನು ತಯಾರು ಮಾಡಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಪ್ರಿಂಟರ್ ಹಾಕಿದ್ದಾರೆ. ಚಿಕ್ಕ ಬ್ಯಾಗ್ ಇದೆ. ಜೊತೆಗೆ ಇದರ ಪಕ್ಕದಲ್ಲೇ ಒಂದು ದೊಡ್ಡ ಬ್ಯಾಗನ್ನು ಕೂಡ ಈಗಾಗಲೇ ಅವರು ತಯಾರು ಮಾಡಿದ್ದಾರೆ. ಯಾರು ಕೂಡ ಪ್ಲಾಸ್ಟಿಕನ್ನು ಬಳಸಬಾರ್ದು, ಪ್ಲಾಸ್ಟಿಕನ್ನು ತರಬಾರ್ದು ಅಂತೇಳಿ. ಇನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ಲಾಸ್ಟಿಕ್ ಬಾಟ್ಲನ್ನು ಯೂಸ್ ಮಾಡೋರ ಸಂಖ್ಯೆ ಜಾಸ್ತಿ ಇತ್ತು. ಸೊ ಹೀಗಾಗಿ ಈ ಒಂದು ಪ್ಲಾಸ್ಟಿಕ್ ಬಾಟ್ಲ ಬದಲಾಗಿ ಗಾಜಿನ ಬಾಟಲು ಕೂಡ ಈಗಾಗಲೇ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಅರ್ಧ ಲೀಟರ್ನ ವಾಟರ್ ಬಾಟಲ್ಗೆ ಸುಮಾರು 50 ರೂಪಾಯಿ ನಿಗದಿ ಮಾಡಿದ್ದಾರೆ. ಇದೆಲ್ಲ ವಾಪಸ್ ಅವ್ರಿಗೆ ಕೊಟ್ಟಿದೆ. ಅದರಲ್ಲಿ 30 ರೂಪಾಯಿ ವಾಪಸ್ ಕೊಡ್ತಾರೆ. ಜೊತೆಗೆ ಇದು ಪಕ್ಕದಲ್ಲಿರುವಂಥದ್ದು ಗಮನಿಸ್ತಾ ಇರ್ಬೋದು ಚಾಮುಂಡೇಶ್ವರಿಯ ವಿಗ್ರಹ. ಈ ಚಾಮುಂಡೇಶ್ವರ ವಿಗ್ರಹವನ್ನು ಗಮನಿಸ್ಬೋದು. ಈಗಾಗಲೇ ಚಾಮುಂಡೇಶ್ವರ ವಿಗ್ರಹ ಗೋಡೆಗೆ ಸ್ಟಿಕ್ ಮಾಡುವಂತಹ ಒಂದು ಮ್ಯಾಗ್ನೆಟನ್ನು ಹಾಕಿದ್ದಾರೆ. ಇದೆಲ್ಲ ಒಳಗಡೆ ಇಡ್ಬೋದು. ಆ ರೀತಿಯಾದಂತಹ ವಿಗ್ರಹವನ್ನು ಇಟ್ಟಿದ್ದಾರೆ. ಜೊತೆಗೆ ರಾಜಮನೆತದ ಲಾಂಛನ ರಂಡಮೆರುಂಡರಿದೆ, ಗಂಡಮೆರುಂಡ ಅದನ್ನು ಕೂಡ ಇಲ್ಲಿ ನಿರ್ಧಾರ ಇಡಲಾಗಿದೆ ಈ ಒಂದು ಬಾಕ್ಸಲ್ಲಿ. ಜೊತೆಗೆ ಜಂಬೂ ಸವಾರಿ, ವಿಶ್ವವಿಖ್ಯಾತ ಮೈಸೂರು ದಸರಾ ಅಂತಂದರೆ ಜಂಬೂ ಸವಾರಿ ಈ ಒಂದು ಆರ್ನಮೆಂಟಲ್ಲೂ ಕೂಡ ಇಡಲಾಗಿದೆ. ಜೊತೆಗೆ ಒಂದು ಅರಿಶಿನ ಮತ್ತು ಕುಂಕುಮ ಇಡುವಂತಹ ಡಬ್ಬಿಯಲ್ಲೂ ಕೂಡ ಇಡಲಾಗಿದೆ. ಈ ಒಂದು ಬಾಕ್ಸ್ಗೆ ಇಂತಿಷ್ಟು ಹಣ ಅಂತೇಳಿ ಈಗಾಗಲೇ ಒಂದು ನಿರ್ಧಾರವನ್ನು ಮಾಡಲಾಗಿದೆ. 2010 ಬರುವಂತಹ ಭಕ್ತರಿಗೆ ಇದೆಲ್ಲ ಉಚಿತವಾಗಿ ಕೊಡ್ತಾರೆ. ಜೊತೆಗೆ ಇದು ನಮಗೆ ಬೇಕು ಅಂತ ಹೇಳಿದಲ್ಲೂ ಕೂಡ ಒಂದು ರೀತಿಯಾದಂತಹ ಕೌಂಟನ್ನು ಮಾಡಿರ್ತಾರೆ. ಆ ಕೌಂಟಲ್ಲೂ ಕೂಡ ಇದೆಲ್ಲ ಖರೀದಿ ಮಾಡೋದಕ್ಕೂ ಕೂಡ ಈಗಾಗಲೇ ಅವಕಾಶ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಈ ಬಾರಿಯ ಆಷಾಢ ಮಾಸ ಸಾಕಷ್ಟು ವಿಶೇಷದಿಂದ ಕೂಡಿದೆ. ಸೊ ಹೀಗಾಗಿ ಲಕ್ಷಾಂತರ ಭಕ್ತರು ಬರುವ ಕಾರಣಕ್ಕಾಗಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಲ್ ಕನ್ನಡ, ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸಕ್ಕೆ ಭರದ ಸಿದ್ಧತೆಗಳು ಕೂಡ ಆರಂಭಗೊಂಡಿದೆ. ಈ ಬಾರಿ ವಿಶೇಷ ಅಂತಂದ್ರೆ ಬೆಟ್ಟ ಅಲ್ಲ ಮೆಟ್ಲಿ ಮೂಲಕ ಹತ್ತು ಬರುವಂತಹ ಭಕ್ತಾದಿಗಳಿಗೆ ವಿಶೇಷವಾದಂತಹ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಡೋದಕ್ಕೆ ಕೂಡ ನಿರ್ಧಾರ ಮಾಡಲಾಗಿದೆ. ನಾನೀಗ ಸದ್ಯ ಡ್ರೈ ಫ್ರೂಟ್ಸ್ ಸಿದ್ಧಾಗ್ತಾ ಇರುವಂತಹ ಸ್ಥಳದಲ್ಲಿದ್ದೇನೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಬೆಟ್ಟವನ್ನ ಮೆಟ್ಲು ಮೂಲಕ ಹತ್ತು ಬರುವಂತಹ ಭಕ್ತರಿಗೆ ವಿಶೇಷವಾದಂತಹ ಅರಿಶಿನ ಕುಂಕುಮವನ್ನು ಕೂಡ ಇಡಲಾಗಿದೆ. ಅರಿಶಿನ ಕುಂಕುಮವನ್ನು ಪ್ಯಾಕ್ ಮಾಡಲಾಗ್ತಾ ಇದೆ. ಅಂದರೆ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಈ ಒಂದು ಅರಿಶಿನವನ್ನು ತಲುಪಿಸಬೇಕು ಅಂತೇಳಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಈ ಬಾರಿ ನಿರ್ಧಾರವನ್ನು ಮಾಡಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಪಕ್ಕದ ಭಾಗದಲ್ಲೂ ಕೂಡ ಇಲ್ಲಿ ನೋಡ್ತಾ ಗಮನಿಸ್ತಾ ಇದ್ರೆ ಒಂದು ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ಅನ್ನು ಕೂಡ ಪ್ಯಾಕ್ ಮಾಡ್ತಾ ಇರುವಂಥದ್ದು. ಸುಮಾರು 40 ಗ್ರಾಮ್ ಇರುವಂತಹ ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ಆಗಿದೆ. ಕಲ್ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಈ 3 ಪದಾರ್ಥಗಳು ಉಳ್ಳಂತಹ ಈ ಒಂದು ಪ್ಯಾಕೆಟ್ ಏನಿದೆ, ಈ ಒಂದು ಪ್ಯಾಕೆಟ್ ಅನ್ನ ಮೆಟ್ಲೊತ್ತು ಬರುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಕೊಡಲಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಲಕ್ಷಾಂತರ ಭಕ್ತರು ಕೂಡ ಸರತಿ ಸಾಲಲ್ಲಿ ನಿಂತಿರ್ತಾರೆ. ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ವಿಶೇಷವಾದಂತಹ ಸರತಿ ಸಾಲಿರ್ತಾರೆ ನಿಂತವ್ರಿಗೂ ಕೂಡ ಬಾದಾಮಿ ಹಾಲನ್ನು ಕೊಡೋದಕ್ಕೆ ಕೂಡ ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು ಚಾಮುಂಡಿ ಬೆಟ್ಟ ಈಗಾಗಲೇ ಪ್ಲಾಸ್ಟಿಕ್ ಮುಕ್ತ ಅಂತೇಳಿ ಈಗಾಗಲೇ ಘೋಷಣೆ ಮಾಡಲಾಗಿದೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಯಾರು ಕೂಡ ಪ್ಲಾಸ್ಟಿಕ್ ಪದಾರ್ಥ ತರಬಾರ್ದು ಅಂತೇಳಿ ವಿಶೇಷವಾದಂತಹ ಒಂದು ಬಟ್ಟೆಯಲ್ಲೂ ಕೂಡ ಬಟ್ಟೆ ಬ್ಯಾಗನ್ನು ತಯಾರು ಮಾಡಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಪ್ರಿಂಟರ್ ಹಾಕಿದ್ದಾರೆ. ಚಿಕ್ಕ ಬ್ಯಾಗ್ ಇದೆ. ಜೊತೆಗೆ ಇದರ ಪಕ್ಕದಲ್ಲೇ ಒಂದು ದೊಡ್ಡ ಬ್ಯಾಗನ್ನು ಕೂಡ ಈಗಾಗಲೇ ಅವರು ತಯಾರು ಮಾಡಿದ್ದಾರೆ. ಯಾರು ಕೂಡ ಪ್ಲಾಸ್ಟಿಕನ್ನು ಬಳಸಬಾರ್ದು, ಪ್ಲಾಸ್ಟಿಕನ್ನು ತರಬಾರ್ದು ಅಂತೇಳಿ. ಇನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ಲಾಸ್ಟಿಕ್ ಬಾಟ್ಲನ್ನು ಯೂಸ್ ಮಾಡೋರ ಸಂಖ್ಯೆ ಜಾಸ್ತಿ ಇತ್ತು. ಸೊ ಹೀಗಾಗಿ ಈ ಒಂದು ಪ್ಲಾಸ್ಟಿಕ್ ಬಾಟ್ಲ ಬದಲಾಗಿ ಗಾಜಿನ ಬಾಟಲು ಕೂಡ ಈಗಾಗಲೇ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಅರ್ಧ ಲೀಟರ್ನ ವಾಟರ್ ಬಾಟಲ್ಗೆ ಸುಮಾರು 50 ರೂಪಾಯಿ ನಿಗದಿ ಮಾಡಿದ್ದಾರೆ. ಇದೆಲ್ಲ ವಾಪಸ್ ಅವ್ರಿಗೆ ಕೊಟ್ಟಿದೆ. ಅದರಲ್ಲಿ 30 ರೂಪಾಯಿ ವಾಪಸ್ ಕೊಡ್ತಾರೆ. ಜೊತೆಗೆ ಇದು ಪಕ್ಕದಲ್ಲಿರುವಂಥದ್ದು ಗಮನಿಸ್ತಾ ಇರ್ಬೋದು
ಚಾಮುಂಡೇಶ್ವರಿಯ ವಿಗ್ರಹ. ಈ ಚಾಮುಂಡೇಶ್ವರ ವಿಗ್ರಹವನ್ನು ಗಮನಿಸ್ಬೋದು. ಈಗಾಗಲೇ ಚಾಮುಂಡೇಶ್ವರ ವಿಗ್ರಹ ಏನು ಗೋಡೆಗೆ ಸ್ಟಿಕ್ ಮಾಡುವಂತಹ ಈ ಒಂದು ಮ್ಯಾಗ್ನೆಟನ್ನು ಹಾಕಿದ್ದಾರೆ. ಇದೆಲ್ಲ ಒಳಗಡೆ ಇಡ್ಬೋದು ಆ ರೀತಿಯಾದಂತಹ ವಿಗ್ರಹವನ್ನು ಇಟ್ಟಿದ್ದಾರೆ. ಜೊತೆಗೆ ರಾಜಮನೆತದ ಲಾಂಛನ ರಂಡಮೆರುಂಡರಿದೆ, ಗಂಡಮೆರುಂಡ ಅದನ್ನು ಕೂಡ ಇಲ್ಲಿ ನಿರ್ಧಾರ ಇಡಲಾಗಿದೆ ಈ ಒಂದು ಬಾಕ್ಸಲ್ಲಿ. ಜೊತೆಗೆ ಜಂಬೂ ಸವಾರಿ, ವಿಶ್ವವಿಖ್ಯಾತ ಮೈಸೂರು ದಸರಾ ಅಂತಂದರೆ ಜಂಬೂ ಸವಾರಿ, ಈ ಒಂದು ಆರ್ನಮೆಂಟಲ್ಲೂ ಕೂಡ ಇಡಲಾಗಿದೆ. ಜೊತೆಗೆ ಒಂದು ಅರಿಶಿನ ಮತ್ತು ಕುಂಕುಮ ಇಡುವಂತಹ ಡಬ್ಬಿಯಲ್ಲೂ ಕೂಡ ಇಡಲಾಗಿದೆ. ಈ ಒಂದು ಬಾಕ್ಸ್ಗೆ ಇಂತಿಷ್ಟು ಹಣ ಅಂತೇಳಿ ಈಗಾಗಲೇ ಒಂದು ನಿರ್ಧಾರವನ್ನು ಮಾಡಲಾಗಿದೆ. 2000 ಹತ್ತಿ ಬರುವಂತಹ ಭಕ್ತರಿಗೆ ಇದೆಲ್ಲ ಉಚಿತವಾಗಿ ಕೊಡ್ತಾರೆ. ಜೊತೆಗೆ ಇದು ನಮಗೆ ಬೇಕು ಅಂತ ಹೇಳಿದಲ್ಲೂ ಕೂಡ ಒಂದು ರೀತಿಯಾದಂತಹ ಕೌಂಟನ್ನು ಮಾಡಿರ್ತಾರೆ. ಆ ಕೌಂಟರಲ್ಲೂ ಕೂಡ ಇದೆಲ್ಲ ಖರೀದಿ ಮಾಡೋದಕ್ಕೂ ಕೂಡ ಈಗಾಗಲೇ ಅವಕಾಶ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಈ ಬಾರಿಯ ಆಷಾಢ ಮಾಸ ಸಾಕಷ್ಟು ವಿಶೇಷದಿಂದ ಕೂಡಿದೆ. ಸೊ ಹೀಗಾಗಿ ಲಕ್ಷಾಂತರ ಭಕ್ತರು ಬರುವ ಕಾರಣಕ್ಕಾಗಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಲ್, ಕನ್ನಡ, ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸಕ್ಕೆ ಭರದ ಸಿದ್ಧತೆಗಳು ಕೂಡ ಆರಂಭಗೊಂಡಿದೆ. ಈ ಬಾರಿ ವಿಶೇಷ ಅಂತಂದರೆ ಬೆಟ್ಟ ಅಲ್ಲ ಮೆಟ್ಲಿ ಮೂಲಕ ಹತ್ತು ಬರುವಂತಹ ಭಕ್ತಾದಿಗಳಿಗೆ ವಿಶೇಷವಾದಂತಹ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಡೋದಕ್ಕೆ ಕೂಡ ನಿರ್ಧಾರ ಮಾಡಲಾಗಿದೆ. ನಾನೀಗ ಸದ್ಯ ಡ್ರೈ ಫ್ರೂಟ್ಸ್ ಸಿದ್ಧಾಗ್ತಾ ಇರುವಂತಹ ಸ್ಥಳದಲ್ಲಿದ್ದೇನೆ. ನೀವು ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈಗಾಗಲೇ ಏನೋ ಬೆಟ್ಟವನ್ನು ಮೆಟ್ಲು ಮೂಲಕ ಹತ್ತು ಬರುವಂತಹ ಭಕ್ತರಿಗೆ ವಿಶೇಷವಾದಂತಹ ಅರಿಶಿನ ಕುಂಕುಮವನ್ನು ಕೂಡ ಇಡಲಾಗಿದೆ. ಅರಿಶಿನ ಕುಂಕುಮವನ್ನು ಪ್ಯಾಕ್ ಮಾಡಲಾಗ್ತಾ ಇದೆ. ಅಂದರೆ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಈ ಒಂದು ಅರಿಶಿನವನ್ನು ತಲುಪಿಸಬೇಕು ಅಂತೇಳಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಈ ಬಾರಿ ನಿರ್ಧಾರವನ್ನು ಮಾಡಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಪಕ್ಕದ ಭಾಗದಲ್ಲೂ ಕೂಡ ಇಲ್ಲಿ ನೋಡ್ತಾ ಗಮನಿಸ್ತಾ ಇದ್ರೆ ಒಂದು ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ಅನ್ನು ಕೂಡ ಪ್ಯಾಕ್ ಮಾಡ್ತಾ ಇರುವಂಥದ್ದು. ಸುಮಾರು 40 ಗ್ರಾಮ್ ಇರುವಂತಹ ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ಆಗಿದೆ. ಕಲ್ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಈ 3 ಪದಾರ್ಥಗಳು ಉಳ್ಳಂತಹ ಈ ಒಂದು ಪ್ಯಾಕೆಟ್ ಏನಿದೆ, ಈ ಒಂದು ಪ್ಯಾಕೆಟ್ ಅನ್ನ ಮೆಟ್ಲೊತ್ತು ಬರುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಕೊಡಲಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಲಕ್ಷಾಂತರ ಭಕ್ತರು ಕೂಡ ಸರತಿ ಸಾಲಲ್ಲಿ ನಿಂತಿರ್ತಾರೆ. ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ವಿಶೇಷವಾದಂತಹ ಸರತಿ ಸಾಲಿನಲ್ಲಿ ನಿಂತವರಿಗೂ ಕೂಡ ಬಾದಾಮಿ ಹಾಲನ್ನು ಕೊಡೋದಕ್ಕೆ ಕೂಡ ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು ಚಾಮುಂಡಿ ಬೆಟ್ಟ ಈಗಾಗಲೇ ಪ್ಲಾಸ್ಟಿಕ್ ಮುಕ್ತ ಅಂತೇಳಿ ಈಗಾಗಲೇ ಘೋಷಣೆ ಮಾಡಲಾಗಿದೆ. ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಯಾರು ಕೂಡ ಪ್ಲಾಸ್ಟಿಕ್ ಪದಾರ್ಥ ತರಬಾರ್ದು ಅಂತೇಳಿ ವಿಶೇಷವಾದಂತಹ ಒಂದು ಬಟ್ಟೆಯಲ್ಲೂ ಕೂಡ ಬಟ್ಟೆ ಬ್ಯಾಗನ್ನು ತಯಾರು ಮಾಡಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಪ್ರಿಂಟರ್ ಹಾಕಿದ್ದಾರೆ. ಚಿಕ್ಕ ಬ್ಯಾಗ್ ಇದೆ. ಜೊತೆಗೆ ಇದರ ಪಕ್ಕದಲ್ಲೇ ಒಂದು ದೊಡ್ಡ ಬ್ಯಾಗನ್ನು ಕೂಡ ಈಗಾಗಲೇ ಅವರು ತಯಾರು ಮಾಡಿದ್ದಾರೆ. ಯಾರು ಕೂಡ ಪ್ಲಾಸ್ಟಿಕನ್ನು ಬಳಸಬಾರ್ದು, ಪ್ಲಾಸ್ಟಿಕನ್ನು ತರಬಾರ್ದು ಅಂತೇಳಿ. ಇನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ಲಾಸ್ಟಿಕ್ ಬಾಟ್ಲನ್ನು ಯೂಸ್ ಮಾಡೋರ ಸಂಖ್ಯೆ ಜಾಸ್ತಿ ಇತ್ತು. ಸೊ ಹೀಗಾಗಿ ಈ ಒಂದು ಪ್ಲಾಸ್ಟಿಕ್ ಬಾಟ್ಲ ಬದಲಾಗಿ ಗಾಜಿನ ಬಾಟಲು ಕೂಡ ಈಗಾಗಲೇ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಅರ್ಧ ಲೀಟರ್ನ ವಾಟರ್ ಬಾಟಲ್ಗೆ ಸುಮಾರು 50 ರೂಪಾಯಿ ನಿಗದಿ ಮಾಡಿದ್ದಾರೆ. ಇದೆಲ್ಲ ವಾಪಸ್ ಅವ್ರಿಗೆ ಕೊಟ್ಟಿದೆ. ಅದರಲ್ಲಿ 30 ರೂಪಾಯಿ ವಾಪಸ್ ಕೊಡ್ತಾರೆ. ಜೊತೆಗೆ ಇದು ಪಕ್ಕದಲ್ಲಿರುವಂಥದ್ದು ಗಮನಿಸ್ತಾ ಇರ್ಬೋದು ಚಾಮುಂಡೇಶ್ವರಿಯ ವಿಗ್ರಹ. ಈ ಚಾಮುಂಡೇಶ್ವರ ವಿಗ್ರಹವನ್ನು ಗಮನಿಸ್ಬೋದು. ಈಗಾಗಲೇ ಚಾಮುಂಡೇಶ್ವರ ವಿಗ್ರಹ ಗೋಡೆಗೆ ಸ್ಟಿಕ್ ಮಾಡುವಂತಹ ಒಂದು ಮ್ಯಾಗ್ನೆಟನ್ನು ಹಾಕಿದ್ದಾರೆ. ಇದೆಲ್ಲ ಒಳಗಡೆ ಇಡ್ಬೋದು ಆ ರೀತಿಯಾದಂತಹ ವಿಗ್ರಹವನ್ನು ಇಟ್ಟಿದ್ದಾರೆ. ಜೊತೆಗೆ ರಾಜಮನೆತದ ಲಾಂಛನ ರಂಡಮೆರುಂಡರಿದೆ, ಗಂಡಮೆರುಂಡ ಅದನ್ನು ಕೂಡ ಇಲ್ಲಿ ನಿರ್ಧಾರ ಇಡಲಾಗಿದೆ ಈ ಒಂದು ಬಾಕ್ಸಲ್ಲಿ. ಜೊತೆಗೆ ಜಂಬೂ ಸವಾರಿ, ವಿಶ್ವವಿಖ್ಯಾತ ಮೈಸೂರು ದಸರಾ ಅಂತಂದರೆ ಜಂಬೂ ಸವಾರಿ, ಈ ಒಂದು ಆರ್ನಮೆಂಟಲ್ಲೂ ಕೂಡ ಇಡಲಾಗಿದೆ. ಜೊತೆಗೆ ಒಂದು ಅರಿಶಿನ ಮತ್ತು ಕುಂಕುಮ ಇಡುವಂತಹ ಡಬ್ಬಿಯಲ್ಲೂ ಕೂಡ ಇಡಲಾಗಿದೆ. ಈ ಒಂದು ಬಾಕ್ಸ್ಗೆ ಇಂತಿಷ್ಟು ಹಣ ಅಂತೇಳಿ ಈಗಾಗಲೇ ಒಂದು ನಿರ್ಧಾರವನ್ನು ಮಾಡಲಾಗಿದೆ. 2000 ಹತ್ತಿ ಬರುವಂತಹ ಭಕ್ತರಿಗೆ ಇದೆಲ್ಲ ಉಚಿತವಾಗಿ ಕೊಡ್ತಾರೆ. ಜೊತೆಗೆ ಇದು ನಮಗೆ ಬೇಕು ಅಂತ ಹೇಳಿದಲ್ಲೂ ಕೂಡ ಒಂದು ರೀತಿಯಾದಂತಹ ಕೌಂಟನ್ನು ಮಾಡಿರ್ತಾರೆ. ಆ ಕೌಂಟರಲ್ಲೂ ಕೂಡ ಇದೆಲ್ಲ ಖರೀದಿ ಮಾಡೋದಕ್ಕೂ ಕೂಡ ಈಗಾಗಲೇ ಅವಕಾಶ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಈ ಬಾರಿಯ ಆಷಾಢ ಮಾಸ ಸಾಕಷ್ಟು ವಿಶೇಷದಿಂದ ಕೂಡಿದೆ. ಸೊ ಹೀಗಾಗಿ ಲಕ್ಷಾಂತರ ಭಕ್ತರು ಬರುವ ಕಾರಣಕ್ಕಾಗಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಲ್, ಕನ್ನಡ, ಚಾಮುಂಡಿ ಬೆಟ್ಟ.